ಧನುಸು ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಗುರು. ಹಾಗೆ ಗುರು ಅನುಗ್ರಹ ನೋಡಕ್ಕೆ ಹೋದಾಗ 7ರಿಂದ 8ಕ್ಕೆ ಹೋಗುತ್ತೆ. ಇನ್ನು ಧನುಸು ರಾಶಿಯವರಿಗೆ 2026ರ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವರು ಈ ಒಂದು ಧನುಸು ರಾಶಿಯವರಿಗೆ ಸೇರ್ತಾರೆ. ಧನುಸು ರಾಶಿಯವರಿಗೆ ಈ ಗುರು ಗ್ರಹ ಈ ವರ್ಷದಲ್ಲಿ 7ರಿಂದ 8ರಲ್ಲಿ ಸಂಚಾರ ಮಾಡ್ತಾನೆ. ಒಂದು ಕಳತ್ರ ಸ್ಥಾನ, ಹಾಗೆಯೇ ಒಂದು ನಮಗೆಲ್ಲೋ ಒಂದು ಕಡೆ ಹೇಳೋಕ್ಕೆ ಹೋದಾಗ ಈ ಅಷ್ಟಮ ಸ್ಥಾನ ಅಂದರೆ ನಷ್ಟದ ಸ್ಥಾನ ಕೂಡ ಹೇಳ್ಬೋದು, ದುಸ್ಥಾನ ಅಂತೂ ಕೂಡ ನಾವು ಕರಿತೀವಿ. ಇನ್ನು ಶನಿಗ್ರಹ ಯಥಾವಿಧಿಯಾಗಿ 4ನೇ ಮನೆಯಲ್ಲಿಯೇ ಸಂಚಾರ ಮಾಡ್ತಾ ಇರುತ್ತೆ. ನಾವು ಯಾವಾಗಲೂ ಅರ್ಧಾಷ್ಟಮ ಅಂತೀವಿ, ಇದನ್ನು ಅರ್ಧಾಷ್ಟಮ ಅಂತ ಕರಿತೀವಿ. ರಾಹು ಗ್ರಹ 3ರಿಂದ 2, ಕೇತು ಗ್ರಹ 9ರಿಂದ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಧನುಸು ರಾಶಿಯವರಿಗೆ ಭಯಪಡ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ಇತ್ತು. ಇನ್ನು 2026ರಲ್ಲಿ ನೋಡೋಕ್ಕೆ ಹೋದಾಗ ವರ್ಷದ ಫಲಾಫಲಗಳಲ್ಲಿ ಆದಾಯ 14 ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸುಖ ದುಃಖಗಳು ನೋಡೋಕ್ಕೆ ಹೋದಾಗ 8 ಸುಖ 3 ದುಃಖ ಅಂತ ಹೇಳುತ್ತೆ. ಇದರ ಒಟ್ಟಾರೆಯಾಗಿ 2026ರಲ್ಲಿ ಧನುಸು ರಾಶಿಯವರಿಗೆ ಹೇಗಿರುತ್ತೆ ಅಂದರೆ, ಇಷ್ಟರ ತನಕ ಎಲ್ಲವೂ ಕೂಡ ಅರ್ಧಂಬರ್ಧ ಇತ್ತು. ಆರ್ಥಿಕ ಪ್ರಗತಿ ಅಂತ ಹೇಳುತ್ತೆ. ಬಾಂಧವ್ಯಗಳ ವಿಚಾರದಲ್ಲಿ ಹುಷಾರಾಗಿರಿ. ಗಂಡ ಹೆಂಡತಿಯ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಸ್ನೇಹಿತರ ಬಾಂಧವ್ಯ, ಪಾಲುದಾರಿಕೆ ಬಾಂಧವ್ಯಗಳು ಸ್ವಲ್ಪ ಸಡಿಲ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ. ಇನ್ನು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಆಕಸ್ಮಿಕ ಧನಯೋಗ, ವ್ಯವಹಾರಗಳು ಚೆನ್ನಾಗಿರುತ್ತೆ. ವಾಹನದಲ್ಲಿ ಸ್ವಲ್ಪ ಈ ವರ್ಷದಲ್ಲಿ ಒಂದಷ್ಟು ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ಆರೋಗ್ಯ ವಿಚಾರದಲ್ಲಿ ಒಂದಷ್ಟು ಭಯದ ವಾತಾವರಣ ಉಂಟು ಮಾಡಿದ್ರೂ ಕೂಡ ಅಂತಹ ಸೀರಿಯಸ್ ಆಗಿ ಏನೂ ಇಲ್ಲ. ಈ ರಾಶಿಯವರು ಏನೇ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ದಾಗ ಸುಮ್ಮನೆ ಆದರೂ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಒಂದಷ್ಟು ವ್ಯಾಯಾಮಗಳು, ಸಾಧ್ಯವಾದರೆ ಒಂದಷ್ಟು ಆಯುರ್ವೇದವನ್ನು ಅವಲಂಬಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ. ಪ್ರಯಾಣಗಳಿಂದ ಒಳ್ಳೆಯದಾಗತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಅಧಿಕಾರಿಗಳ ಸಹಕಾರ ತುಂಬ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ರಾಹು 3ರಿಂದ 2 ವರ್ಷ ಪೂರ್ತಿ 3ರಲ್ಲೇ ಇರ್ತಾನೆ, 2ಕ್ಕೆ ಡಿಸೆಂಬರಲ್ಲಿ ಹೋಗ್ತಾನೆ. ಆದರೆ ಈ ಒಂದು ರಾಶಿಯವರಿಗೆ ಭೂ ವಿಚಾರದಲ್ಲಿ ಲಾಭ ನಷ್ಟ ಅಂತ ಹೇಳುತ್ತೆ. ಅತಿಯಾಗಿ ಹಣ ಬಂತು ಅಂತೇಳಿ ಇನ್ನೊಂದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತೀರಾ, ಅದು ನಷ್ಟವನ್ನು ಕೂಡ ಸೂಚಿಸ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿಗಳಾಗಿ ಏನಾದರೂ ವ್ಯಾಪಾರ ವ್ಯವಹಾರ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಈ ವರ್ಷದಲ್ಲಿ ಪ್ರಯತ್ನ ಪಡ್ತೀರಾ. ಇನ್ನು ಧನುಸು ರಾಶಿಯ ಮಹಿಳಾ ವಿದ್ಯಾರ್ಥಿನಿಯರಿಗೆ ಭಾಳಷ್ಟು ಶುಭ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗತಕ್ಕಂಥ ಯೋಗ ಸಹ ಧನುಸು ರಾಶಿಯವರಿಗಿರುತ್ತೆ. ಧನುಸು ರಾಶಿಯ ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಹಾಗೆ ವಿದೇಶ ಯೋಗ ಕೂಡ ಕೂಡಿ ಬಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಮಕ್ಕಳ ಆರೋಗ್ಯ ಇರ್ಬೋದು, ಮಕ್ಕಳಿಗೆ ವಾಹನದ ಸಣ್ಣ ಪುಟ್ಟ ಕಂಟಕಗಳು ಎದುರಾದಾಗ ಒಂದಷ್ಟು ನೋವು ಕೂಡ ಈ ಒಂದು ಧನುಸು ರಾಶಿಯವರಿಗಾಗಿರುತ್ತೆ. ಇನ್ನು ಧನುಸು ರಾಶಿಯವರಿಗೆ ಕಾನೂನು ವಿಚಾರಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಆದಷ್ಟು ಈ ವರ್ಷ ಸ್ವಲ್ಪ ಪಶ್ಚಾತ್ತಾಪನೇ ಜಾಸ್ತಿ ಇರುತ್ತೆ. ಸ್ವಲ್ಪ ನೀರಸ ಮನಸ್ತತ್ವ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಧನುಸು ರಾಶಿಯವರಿಗಿರುತ್ತೆ. ಇನ್ನು ಧನುಸು ರಾಶಿಯವರಿಗೆ ಸಂಬಂಧಗಳಲ್ಲೇ ವಿವಾಹ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು 2026ರ ಪರಾಭವ ನಾಮ ಸಂವತ್ಸರದಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅನುಮಾನಗಳಿಗೆ ಹೆಚ್ಚು ಆಸ್ಪದ ಕೊಡಬೇಡಿ. ಬೇರೆಯವರ ಬಗ್ಗೆ ಹೆಚ್ಚು ಚರ್ಚೆಗಳು ಈ ವರ್ಷದಲ್ಲಿ ಅಷ್ಟು ಶುಭ ಕೂಡ ಅಲ್ಲ. ಇನ್ನು ಧನುಸು ರಾಶಿಯವರಿಗೆ ವರ್ಷದ ಒಂದು ಕಡೆಯ ಭಾಗ ನೋಡೋಕ್ಕೆ ಹೋದಾಗ ತುಂಬ ಬೇಕಾದವರ ಅಗಲಿಕೆ ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಮನೆ ಕಟ್ಕೊಳ್ತಕ್ಕಂಥ ಯೋಗ ಕೂಡ ಈ ಒಂದು ವರ್ಷದ ಕಡೆಯ ಭಾಗದಲ್ಲೂ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ ಸ್ವಲ್ಪ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ. ರಾಜಕೀಯ ವ್ಯಕ್ತಿಗಳಿಗೆ ಈ ವರ್ಷ ಅಷ್ಟು ಶುಭಕರವಾಗಿ ಇಲ್ಲ. ಧನುಸು ರಾಶಿಯವರಿಗೆ ಅಷ್ಟು ಶುಭಕರವಾಗಿಲ್ಲ. ಹಣವನ್ನು ವ್ಯಯ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ವರ್ಷದ ಒಂದು ಫಲಾಫಲಗಳಲ್ಲಿ ನಿಮಗೆ ಧನುಸು ರಾಶಿಯವರಿಗೆ ಗುರುವಾರ ಮತ್ತು ಭಾನುವಾರ ಏನು ಕೆಲಸ ಕಾರ್ಯಗಳ ವಿಚಾರದಲ್ಲಿ ನಿರ್ಧಾರ ತಗೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಈ ರಾಶಿಯವರಿಗೆ 65% ಅಷ್ಟು ಶುಭ ಫಲಗಳು ಕೂಡ ಇರುತ್ತೆ. ಗುಲಾಬಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಈ ವರ್ಷದಲ್ಲಿ ಉಪಯೋಗಿಸ್ಕೊಂಡಿದ್ದಾದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು 4 ಆಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಗಣೇಶನ ಆರಾಧನೆ, ಸಂಕಷ್ಟ ಚತುರ್ಥಿಯ ಸಮಯದಲ್ಲಿ ಒಂದಷ್ಟು ಪ್ರಸಾದಗಳನ್ನು ಅಥವಾ ಗಣೇಶನಿಗೆ ನೈವೇದ್ಯ ಪ್ರಿಯ ಆಗಿರೋದ್ರಿಂದ ಪ್ರಸಾದ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗೆ ಈ ವರ್ಷದಲ್ಲಿ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿನಿತ್ಯವೂ ಸಹ ಓಂ ಗಂ ಗಣಪತಯೇ ನಮಃ, ಓಂ
ಗಂ ಗಣಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಧ್ಯವಾದಷ್ಟು ಧನುಸು ರಾಶಿಯವರು ಈ ವರ್ಷದಲ್ಲಿ ಕೈಲಾದ ಮಟ್ಟಿಗೆ ನೋಡಕ್ಕೆ ಹೋದಾಗ ನೀವು ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಅಥವಾ ಅಲ್ಲಲ್ಲಿರ್ತಕ್ಕಂಥ ಭಿಕ್ಷಕರಾಗ್ಬೋದು, ಅಂತಹವರಿಗೆ ದಾನ ಅಥವಾ ಸಹಾಯ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಂಧ್ಯಾಕಾಲ ಅಥವಾ ಗುರುವಾರದ ಸಂಧ್ಯಾಕಾಲದಲ್ಲಿ ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಧನುಸು ರಾಶಿಯವರಿಗಿರುತ್ತೆ, ತುಂಬ ಒಳ್ಳೆಯದಾಗತ್ತೆ.